ಈ ದಿನ ನಮಗೆ ಸುಮಾರು ನಮ್ಮ ತರೀಕೆರೆ ಪುರಸಭೆ ವ್ಯಾಪ್ತಿನಲ್ಲಿರ್ತಕ್ಕಂಥ ಈ ನೀರಿನ ಟ್ಯಾಂಕರ್ಗಳ ಸುತ್ತ ನಮ್ಮ ಏನು ಪುರಸಭೆ ಜಾಗ ಇದೆ ಅದನ್ನು ಕೆಲವರು ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ಅದನ್ನು ಅನುಭವದಲ್ಲಿರ್ತಕ್ಕಂಥದ್ದು ನಮ್ಮ ಪುರಸಭೆಯ ಗಮನಕ್ಕೆ ಬಂದಿದ್ದರಿಂದ ನಾವು ಅಂತಹ ನೀರಿನ ಟ್ಯಾಂಕ್ ಇರ್ತಕ್ಕಂತಹ ಜಾಗಗಳಲ್ಲಿ ನಮ್ಮ ಪುರಸಭೆಯ ಜಾಗವನ್ನು ನಾವು ಗುರುತು ಮಾಡಿಕೊಂಡು ಹಾಗೂ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಏನು ಮಾಲೀಕರಿದ್ದಾರೆ, ಸ್ವತ್ತಿನ ಮಾಲೀಕರಿದ್ದಾರೆ, ಅವರ ಒಂದು ಸ್ವತ್ತಿನ ಅಳತೆಗಳನ್ನು ಮಾಡಿಕೊಟ್ಟು ನಮ್ಮ ಉಳಿದಂತಹ ನಮ್ಮ ತರೀಕೆರೆ ಪುರಸಭೆಗೆ ಸೇರಿದಂತಹ ಜಾಗಗಳನ್ನು ನಾವು ಐಡೆಂಟಿಫೈ ಮಾಡಿ ಅವುಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಪುರಸಭೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಈ ದಿನ ನಾವು ತರೀಕೆರೆನಲ್ಲಿರ್ತಕ್ಕಂತಹ ನಾಯಕರ ಬೀದಿನಲ್ಲಿರ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ಸುತ್ತ ಒಂದು ನೆರಕೆಗಳನ್ನು ಕಟ್ಟಿಕೊಂಡು ಅಲ್ಲಿ ಬೇರೆ ಅನಧಿಕೃತವಾಗಿ ಏನು ವಾಸ್ತವದಲ್ಲಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದ್ದರಿಂದ ಈ ದಿನ ನಾವು ನಮ್ಮ ಸಿಬ್ಬಂದಿಗಳ ಒಡಗೂಡಿ ನಾವು ನಮ್ಮ ತರೀಕೆರೆ ಪುರಸಭೆಗೆ ಸೇರಿದಂಥ ಜಾಗವನ್ನು ನಾವು ಐಡೆಂಟಿಫೈ ಮಾಡಿ ಅಲ್ಲಿ ತೆರವು ಮಾಡಲಿಕ್ಕೆ ನಾವು ಕಾರ್ಯಾಚರಣೆಯನ್ನು ಇವತ್ತು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಕೆಲವರು ಅವರ ಏನು ಸ್ವತ್ತಿನ ಮಾಲೀಕರ ಅಳತೆಗಳನ್ನು ಕೂಡ ಮಾಡಿ ಗುರುತು ಮಾಡಿಕೊಟ್ಟಿದ್ದೇವೆ. ಕೆಲವರು ಸ್ವಯಂ ಪ್ರೇರಿತವಾಗಿ ತಾವಾಗಿ ಅದನ್ನು ತೆರವು ಮಾಡಿಕೊಡ್ಲಿಕ್ಕೆ ಒಂದೆರಡು ದಿನಗಳ ಕಾಲಾವಕಾಶವನ್ನು ಕೇಳಿದ್ದಾರೆ. ಅಂಥವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇನ್ನು ಉಳಿದಂತೆ ಕುಲ ಇರ್ತಕ್ಕಂಥ ಜಾಗಗಳಲ್ಲಿ ನಾವು ತೆರವು ಕಾರ್ಯಾಚರಣೆಯನ್ನು ಮಾಡಿ ಹದ್ದುಬಸ್ತು ನಾವು ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಅನಧಿಕೃತವಾಗಿ ಒತ್ತುವರಿ ಆಗದೇ ಇರುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಏನು ಜಾಗಗಳಿದೆ ಆ ಸುತ್ತಲೂ ಕೂಡ ಒಂದು ಫೆನ್ಸಿಂಗ್ ಅನ್ನು ಹಾಕಿ ನಾವು ಭದ್ರತೆ ಮಾಡಿಕೊಳ್ಳೋ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೌನ್ಸಿಲ್ ತರೀಕೆರೆ ಪುರಸಭೆಯ ಕೌನ್ಸಿಲ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡ ಒಮ್ಮತದಿಂದ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಮತ್ತು ಇದಕ್ಕಾಗಿ 2024-25ನೇ ಸಾಲಿನ ಬಜೆಟಲ್ಲೂ ಕೂಡ ಅನುದಾನವನ್ನು ಕಾಯ್ದಿರಿಸಿಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ನಮ್ಮ ಪುರಸಭೆಗೆ ಸೇರಿದಂಥ ಯಾವುದೇ ಜಾಗಗಳು ಒತ್ತುವರಿ ಆಗದೇ ನಿಟ್ಟಿನಲ್ಲಿ ನಾವು ಭದ್ರತೆಯನ್ನು ಮಾಡಿಕೊಳ್ಳುವ ದೃಷ್ಟಿಯಿಂದ ನಾವು ಎಲ್ಲ ಸುತ್ತಲೂ ಕೂಡ ಪಾರ್ಕ್ಗಳಾಗಿರ್ಬೋದು, ನಾಗರಿಕ ಉಪಯೋಗಕ್ಕಾಗಿ ಮೀಸಲಿರ್ತಕ್ಕಂತಹ ನಿವೇಶನಗಳಾಗಿರ್ಬೋದು, ಮತ್ತು ಈ ರೀತಿಯಾಗಿ ಸರ್ಕಾರಿ ಏನು ವಾಟರ್ ಟ್ಯಾಂಕ್ ಇರ್ತಕ್ಕಂಥ ಸ್ಥಳಗಳು ಎಲ್ಲೂ ಕೂಡ ಒತ್ತುವರಿ ಆಗದೇ ನಿಟ್ಟಿನಲ್ಲಿ ನಾವು ಒಂದು ಸುತ್ತಲೂ ಕೂಡ ಫೆನ್ಸಿಂಗನ್ನು ಹಾಕಲಿಕ್ಕೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಧನ್ಯವಾದ ಸರ್. ಹಾಗೆ ಈಗ ಅಂದರೆ ವಾಟರ್ ಟ್ಯಾಂಕ್ ಸುತ್ತಮುತ್ತ ಅಂತಕ್ಕಂಥದ್ದನ್ನು ಮಾತ್ರ ಆಸ್ತಿಯನ್ನು ಅದನ್ನ ತೆರವುಗೊಳಿಸ್ತಾ ಇದ್ದೀರಾ ಅಥವಾ ಏನಾದರೂ ಬೇರೆ ಕಡೆ ಏನಾದರೂ ಮಾಡ್ತಾ ಇದ್ದೀರಾ? ಈಗಾಗಲೇ ಈ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ವಾಟರ್ ಟ್ಯಾಂಕ್ಗಳ ಸುತ್ತಮುತ್ತ ಇರ್ತಕ್ಕಂಥ ಒಂದು 3-4 ಜಾಗಗಳನ್ನು ನಾವು ಗುರುತು ಮಾಡ್ಕೊಂಡಿದ್ದೇವೆ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಅವನು ಕೂಡ ತೆರವು ಮಾಡಲಿಕ್ಕೆ ನಾವೆಲ್ಲ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಇದೇ ರೀತಿಯಾಗಿ ಯಾವುದೇ ಸರ್ಕಾರಿ ಜಾಗಗಳು ಒತ್ತುವರಿ ಆಗಿದ್ರು ಕೂಡ ಅವುಗಳನ್ನು ತೆರವು ಮಾಡಲಿಕ್ಕೆ ಹಿಂದೆ ಪ್ರಯತ್ನ ಪಟ್ಟಿದ್ದಂತೆ ಅದನ್ನು ತೆರವು ಮಾಡ್ಲಿಕ್ಕೆ ಆಗಿರಲಿಲ್ಲ. ಈ ದಿನ ನಾವು ಸ್ಥಳ ಭೇಟಿ ನೀಡಿ ಅಲ್ಲೇ ತಕ್ಷಣಕ್ಕೆ ಅಲ್ಲಿ ಕುಲ ಇರ್ತಕ್ಕಂಥವನ್ನೆಲ್ಲ ನಾವು ತೆರವು ಮಾಡಿ ಬಂದಿದ್ದೇವೆ. ಕೆಲವರು ಕಾಲಾವಕಾಶ ಕೇಳಿದರೆ ಅವರಿಗೆ ಸ್ವಯಂ ಪ್ರೇರಿತವಾಗಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಪುರಸಭೆ ವತಿಯಿಂದ ನಾವೇ ತೆರವು ಮಾಡ್ತೀವಿ. ಓಕೆ ಸರ್, ಧನ್ಯವಾದ.